ಹಾಯ್ ನಮಸ್ತೆ ಸ್ನೇಹಿತರೆ, ಎನ್ಸಿಸಿ ಕಾಂಪಿಟೇಟಿವ್ ಸ್ಟುಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಎಸ್ಎಸ್ಸಿ ಜಿಡಿಯಲ್ಲಿ ಆಲ್ರೆಡಿ ಕೋಡಿಂಗ್ ರಿಲೇಟೆಡ್ ಕ್ವಶನ್ಸ್ ಕೇಳಿದ್ರೆ ಅದನ್ನ ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಒಂದಷ್ಟು ಕ್ವಶನ್ಸ್ ಗಳು ಕೂಡ ನಿಮ್ಗೆ ವರ್ಕೌಟ್ ಕೊಡ್ತೀನಿ. ನೀವು ವರ್ಕೌಟ್ ಮಾಡಿ ಅದನ್ನ ಕಮೆಂಟ್ಸ್ ಅಲ್ಲಿ ನೀವು ನಮಗೆ ತಿಳಿಸಬಹುದು. ಸೊ ಮೊದಲನೇ ಕ್ವಶನ್ಸ್ ಹೋಗೋಣ. ನಿಮಗೆ ಗೊತ್ತಿರೋ ಹಾಗೆ ಕೋಡಿಂಗ್ ಮತ್ತೆ ಡಿಕೋಡಿಂಗ್ ಎಲ್ಲ ಕಂಪಲ್ಸರಿ ಕ್ವಶನ್ಸ್ ಅಂತ ಇರುತ್ತೆ ಎಕ್ಸಾಮ್ ಅಲ್ಲಿ. ಸೊ ಅದನ್ನ ನೀವು ಇಲ್ಲಿ ನೆನ್ಪು ಮಾಡ್ಕೋಬಹುದು. ಮತ್ತೆ ಕನ್ನಡದಲ್ಲೂ ಎಕ್ಸಾಮ್ಸ್ ಇರೋದ್ರಿಂದ ನಮ್ಗೆ ಇದೊಂದು ಆರಾಮ್ಸೆ ಎಕ್ಸಾಮ್ ನ ಕ್ರಾಕ್ ಮಾಡ್ಬೋದು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಜನರಲ್ ಇಂಟೆಲಿಜೆನ್ಸ್ ಅಂತ ಪಾರ್ಟ್ ಏನಲ್ಲಿ ಬರುತ್ತೆ, ಅದರಲ್ಲಿ ಕೋಡಿಂಗ್ ಡಿಕೋಡಿಂಗ್ ಕೂಡ 1 ಅಥವಾ 2 ಕ್ವಶನ್ಸ್ ಗಳು ಸಾಮಾನ್ಯವಾಗಿ ಬಂದ್ಬಿಡುತ್ತೆ. ಈ ಮೊದಲನೇ ಕ್ವಶನ್ಸ್ ನೋಡೋಣ. ಇದು ಆಲ್ರೆಡಿ ಜಿಡಿಯಲ್ಲಿ ಕೇಳಿರುವಂತ ಕ್ವಶನ್ಸ್. ಇದು ಇಲ್ಲಿ ಸಾಂಕೇತಿಕ ಭಾಷೆಯಲ್ಲಿ ಕೆಲವೊಂದನ್ನ ವರ್ಡನ್ಸ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಕ್ವಶನ್ಸ್ ಹೋಗ್ಬಿಡ್ಬೋದು ನಾವು ಬೇಕಿದ್ರೆ. ಫಾರ್ ಎಕ್ಸಾಂಪಲ್ ನೋಡಿ, ಇದು CAR ಅನ್ನ ಏನಂತ ಕೋಟ್ ಮಾಡಿದ್ದಾನೆ, 5132 ಅಂತ ಕೋಟ್ ಮಾಡಿದ್ದಾನೆ. ಅದೇ ತರ RATA ನ 2154 ಅಂತ ಕೋಡ್ ಮಾಡಿದ್ದಾನೆ. ಸೊ ನಿಮ್ಗೆ ನಾನು ಇಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಹೋಗ್ಬಿಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಎರಡನ್ನೂ ಕೂಡ ಕೊಟ್ಟಿದ್ದಾನೆ. ಇಲ್ಲಿ ಕೇಳಿರೋದೇನು, ಈ RATA ಅಲ್ಲಿ ಟಿ ನ ಕೋಡ್ ಏನು ಅಂತ ಕ್ವಶನ್ಸ್ ಕೇಳಿದ್ದಾನೆ. ವೆರಿ ಇಂಪಾರ್ಟೆಂಟ್. ಟಿ ನ ಕೋಡ್ ಏನು, ಇವಾಗ ಟಿ ಗೆ ಕೋಡ್ ಹೇಳ್ಬೇಕು ನಾವು ಅಷ್ಟೇನೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ ಡೈರೆಕ್ಟ್ ಆಗಿ ನಿಮಗೆ ಎಲಿಮಿನೇಟ್ ಮಾಡ್ತಾ ಬರ್ತೀರಿ. ಇಲ್ಲಿ 2 ಇದೆ, ಇಲ್ಲೂ 2 ಇದೆ, ತೆಗೆದ್ಬಿಡ್ತೀನಿ ಡೈರೆಕ್ಟ್ ಆಗಿ. ಇಲ್ಲಿ 1 ಇದೆ, ಇಲ್ಲಿ 1 ಇದೆ, ಡೈರೆಕ್ಟ್ ಆಗಿ ತೆಗಿತೀನಿ. ಇಲ್ಲಿ 5 ಇದೆ, ಇಲ್ಲಿ 5 ಇದೆ, ತೆಗಿತೀನಿ. ಟಿ ನ ಕೋಡ್ ಏನಾಗುತ್ತೆ 4. ಈ 4 ಆಪ್ಷನ್ಸ್ ಅಲ್ಲಿ ಇದೆಯಾ, ಆಪ್ಷನ್ ಡಿ ಡೈರೆಕ್ಟ್ ಆಗಿದೆ. ಓಕೆ, ಸೊ ಅಂತಂದ್ರೆ ನಮಗೆ ತುಂಬಾ ಕಡಿಮೆ ಟೈಮ್ ಸಿಗೋದ್ರಿಂದ ನಾವು ಡೈರೆಕ್ಟ್ ಮೆಥಡ್ ಅಲ್ಲೂ ಕೂಡ ಹೋಗ್ಬೋದು. ಡೈರೆಕ್ಟ್ ಇದ್ರಲ್ಲೇ ನೀವು ಕ್ರಾಕ್ ಮಾಡೋದು. ಈಗ ರಾ ಸೀಟ್ ಕೊಟ್ಟಿರ್ತಾನೆ, ಒಂದ್ ವೇಳೆ ನಿಮ್ಗೆ ಆ ರಫ್ ಸೀಟ್ ಕೊಟ್ಟಿರೋದ್ರ ಕಡೆಗೆ ನೀವು ಬರ್ಕೊಂಡು ಕೂಡ ನೀವು ಮಾಡ್ಬೋದು. ಫಾರ್ ಎಕ್ಸಾಂಪಲ್ CAR ಗೆ ಏನಂತ ಕೋಡ್ ಕೊಟ್ಟಿದ್ದಾರೆ, ಇಲ್ಲಿ 5132. ಅದೇ ತರ ಕೊಟ್ಟಿರೋದೇನು, RATA ಗೆ ಕೋಡ್ ಕೊಟ್ಟಿರೋದೇನು, RATA ಗೆ ಕೋಡ್ ಕೊಟ್ಟಿರೋದು 2154. ಹೌದಲ್ಲ. ಇವಾಗ ಟಿ ನ ಕೋಡ್ ಏನು ಅಂತ ಒಂದು ಕ್ವಶನ್ಸ್ ಕೇಳಿರೋದು. ಈ ಟಿ ನ ಕೋಡ್ ಏನು ಅಂತ ಕೇಳಿದ್ದಾರೆ. ಸೊ ಡೈರೆಕ್ಟ್ ನಾವೇನ್ ಮಾಡೋಣ ನೋಡಿ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಎಲಿಮಿನೇಟ್ ಮಾಡಿದ್ವಿ. ಇಲ್ಲಿ 1 ಇದೆ, ಇಲ್ಲಿ 1 ತೆಗೆದ್ವಿ. ಇಲ್ಲಿ 5 ಇದೆ, ಇಲ್ಲಿ 5 ತೆಗೆದ್ವಿ. ಉಳ್ಕೊಳ್ಳೋದು ಯಾವುದು, ಟಿ ನ ಕೋಡ್ ಏನು 4. ಸೊ ಕ್ಲಿಯರ್. ಡೈರೆಕ್ಟ್ ಆಗಿ ಅವ್ನು ಕೇಳಿರೋದು ಎರಡಲ್ಲಿ ಟಿ ಬರ್ತಾ ಇದೆ ನೋಡಿ. ಇಲ್ಲಿ ಸೆಕೆಂಡ್ ಟಿ ಬರ್ತಿರ್ತಲ್ಲಿ, ಸೆಕೆಂಡ್ ಅಲ್ಲಿ RATA ನಲ್ಲಿ ಆ ಟಿ ನ ಕೋಡ್ ಏನು 4. ಈ ತರ ಬರ್ಕೊಂಡಾರು ಮಾಡ್ಬೋದು. ಟೈಮ್ ವೇಸ್ಟ್ ಮಾಡೋದು ಬೇಡ. ಆ ಕ್ವಶನ್ ನ ಹೋದಕ್ಕೆ ಡೈರೆಕ್ಟ್ ಆಗಿ ನೀವು ಹೆಲ್ಮೆಟ್ ಮಾಡಿ ಆನ್ಸರ್ ಅನ್ನ ಮಾಡಬಹುದು. ಸೊ ಕ್ಲಿಯರ್. ಈ ತರದ್ದು ಡೈರೆಕ್ಟ್ ಆಗಿ ಇದು ಆಲ್ರೆಡಿ SSC GDಯಲ್ಲಿ ಕೇಳಿರುವಂತದ್ದು. ಈ ತರ ಈಸಿ ಕ್ವಶನ್ಸ್ ಗಳು ಕೂಡ ಕೇಳ್ತಾನೆ, ಅದೇ ತರ ಟಫ್ ಕ್ವಶನ್ಸ್ ಕೂಡ ಇರುತ್ತೆ. ಅದು ಹೇಗೆ ಅಂತ ಹೋಗ್ತಾ ನೋಡೋಣ. ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ಈ ಸೆಕೆಂಡ್ ಕ್ವಶನ್ಸ್ ಅಲ್ಲಿ ನೋಡಿ, DIMS ಗೆ ಏನಂತ ಕೋಡ್ ಮಾಡಿದ್ದಾನೆ, 1973 ಅಂತ ಕೋಡ್ ಮಾಡಿದ್ದಾನೆ. ಅದೇ ತರ MIND ಮೈಂಡ್ ಗೆ ಕೋಡ್ ಮಾಡಿದ್ರೆ 3279 ಅಂತ ಮಾಡಿದ್ದಾನೆ. ಸೊ ಯಾವ್ದ್ರ ಕಡೆ ಹಿಡಿಬೇಕು, ಇಲ್ಲಿ ಎನ್ ನ ಕೋಡ್ ಏನು ಅಂತ ಕೇಳಿರೋದು. ಸೊ ಎನ್ನದು ಕೋಡ್ ಕಂಡು ಹಿಡಿಬೇಕು ಇಲ್ಲಿ. ಸೊ ಡೈರೆಕ್ಟ್ ನಾವು ಎಲಿಮಿನೇಟ್ ಮಾಡ್ತಾ ಹೋಗೋಣ. ಇಲ್ಲೇನೆ 3 ಇದೆ, ಇಲ್ಲೂ ಕೂಡ 3 ಇದೆ, ಇಲ್ಲಿ 2 ಇದೆ, ಅಲ್ಲಿ 2 ಇಲ್ಲ. ಡೈರೆಕ್ಟ್ ಆಗಿ ಆನ್ಸರ್ ಇಲ್ಲಿ 2 ಇದೆಯಾ ನೋಡಿ. ಸಾಮಾನ್ಯವಾಗಿ ಎನ್ ನ ಕೋಡ್ ಏನಾಗಿರುತ್ತೆ, ಇಲ್ಲಿ 2 ನೇ ಆಗಿರುತ್ತೆ. ಸೊ ಆನ್ಸರ್ ಇಲ್ಲಿ ಬಿ ಆಗುತ್ತೆ. ಸೊ ಆದ್ರೂ ಕೂಡ ನೋಡ್ಬೇಡ. 7 ಇದೆ, ಇಲ್ಲೂ ಕೂಡ 7 ಇದೆ, ಈಸಿಯಾಗಿ ಕ್ರಾಕ್ ಮಾಡಿ ತೆಗ್ದು ಹಾಕಿ. ಇಲ್ಲೂ ಕೂಡ 9 ಇದೆ, ಇಲ್ಲೂ ಕೂಡ 9 ತೆಗ್ದು ಹಾಕಿ. ಎನ್ ನ ಕೋಡ್ ಏನು ಆಗಿದ್ರೆ ಎನ್ ನ ಕೋಡ್ ಯಾವ್ದಾಗುತ್ತೆ, ಇಲ್ಲಿ 2 ಆಗುತ್ತೆ. ಸೊ ಬರ್ಕೊಂಡು ಒಂದ್ಸಲ ನೋಡೋಣ. DIMS ನ ಕೋಡ್ ಏನು 1973. ಅದೇ ತರ ಮೈಂಡ್ ನ ಕೋಡ್ ಏನು, ಸೊ MIND ಕೋಡ್ ಏನು 323279. ನಾವು ಡೈರೆಕ್ಟ್ ಆಗಿ ಇನ್ವೆಟ್ ಮಾಡ್ತಿದ್ವಿ. ಇಲ್ಲಿ 3 ಇದೆ, ಇಲ್ಲಿ 3 ತೆಗೆದ್ವಿ, ಇಲ್ಲಿ 7 ಇದೆ, ಇಲ್ಲಿ 7 ತೆಗೆದ್ವಿ, ಇಲ್ಲಿ 9 ಇದೆ, ಇಲ್ಲಿ 9 ಇದೆ, ಉಳ್ಕೊಂಡ್ರದ್ದು ಯಾವುದು 2. ಇಟ್ಟು ಯಾವ್ದು ಕೋಡು, ಎನ್ ನ ಕೋಡ್. ಡೈರೆಕ್ಟ್ ಆಗಿ ಕೂಡ ಆನ್ಸರ್ ಸಿಗುತ್ತೆ. ವಿತಿನ್ 30 ಸೆಕೆಂಡ್ ಅಲ್ಲಿ ಇಂಥ ಕ್ವಶನ್ಸ್ ಗಳಿಗೆ ನೀವು ಆನ್ಸರ್ ಮಾಡಬಹುದು. ಸೊ ಇದೇ ರೀತಿಯಲ್ಲಿ ಇನ್ನೊಂದು ಕ್ವಶನ್ಸ್ ಪ್ರಾಕ್ಟೀಸ್ ಕೊಡ್ತೀನಿ, ಇದರ ಕಮೆಂಟ್ ಅಲ್ಲಿ ನೀವು ಆನ್ಸರ್ ಅನ್ನ ಮಾಡಿ. ಸೊ ಕ್ಲಿಯರ್. ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ನೆಕ್ಸ್ಟ್ ಕ್ವಶನ್ಸ್ ಏನಂತ ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ JAMB ಅನ್ನ 5139 ಅಂತ ಕೋಡ್ ಮಾಡಾನೆ. ಅದೇ ತರ ನಿಮ್ಗೆ BALM ಅನ್ನ 9521 ಅಂತ ಕೋಡ್ ಮಾಡಾನೆ. ಇದರಲ್ಲಿ ಎಲ್ ನ ಸಂಕೇತ ಯಾವುದು ಅಂತ ಕೇಳಿದ್ರು. ಸೊ ಇದನ್ನ ಕಾಮೆಂಟ್ಸ್ ಈಸಿ ಆಗಿದೆ, ಇದನ್ನ ಈಸಿಯಾಗಿ ಎಲಿಮಿನೇಟ್ ಮಾಡಿ ಆನ್ಸರ್ ನ ಕಮೆಂಟ್ ಅಲ್ಲಿ ತಿಳಿಸಿ. ಯಾವ್ದು ಇದಕ್ಕೆ ಆಪ್ಷನ್ ಎ 5 ಅಂತ ಕೊಟ್ಟಾನೆ, ಆಪ್ಷನ್ ಬಿ 9 ಅಂತ ಕೊಟ್ಟಾನೆ, ಆಪ್ಷನ್ ಸಿ 2 ಅಂತ ಕೊಟ್ಟಾನೆ, ಆಪ್ಷನ್ ಡಿ 1 ಅಂತ ಕೊಟ್ಟಾನೆ. ಯಾವುದು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿ. ಸೊ ಓಕೆ, ಇದೊಂದು ಟೈಪ್ ಆಫ್ ಕ್ವಶನ್ಸ್ ಆಯ್ತು. ಇದು 3 ಕ್ವಶನ್ಸ್ ಕೂಡ ಒಂದೇ ಟೈಪ್ ಅಲ್ಲಿ ಇರುವಂತದ್ದು. ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಯಾವ ತರ ಟೈಪ್ ಇದೆ. ಇಲ್ಲೊಂದು ಕ್ವಶನ್ಸ್ ನೋಡಿ. ಇಲ್ಲಿ ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಕ್ಯಾಟ್ ಅನ್ನ 24 ಅಂತ ಕೊಟ್ಟವ್ರೆ. ಸೊ CAT ಅನ್ನ ಏನ್ ಕೊಟ್ಟಿದ್ದಾರೆ, CAT ಅನ್ನ 24 ಅಂತ ಗುರುತು ಮಾಡಿದ್ದಾರೆ. ಅದೇ ತರ ಡಾಗ್ ಅನ್ನ
ಹೇಗೆ ಬರೆಯಲಾಗುತ್ತದೆ ಅಂತ ಕೊಟ್ಟರೆ ಎಷ್ಟು ನಂಬರ್ ಇಂದ ಕೋಟ್ ಮಾಡಬಹುದು. ಆಪ್ಷನ್ ಎ 26 ಕೊಟ್ಟಾನೆ, ಆಪ್ಷನ್ ಬಿ 27 ಕೊಟ್ಟಾನೆ, ಆಪ್ಷನ್ ಡಿ ಆಪ್ಷನ್ ಸಿ 28, ಆಪ್ಷನ್ ಡಿ 29 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಮಗೆ ಕ್ಯಾಟ್ ಅನ್ನ ಡೈರೆಕ್ಟ್ ಆನ್ಸರ್ ಮಾಡಬಹುದು, ಅದ್ರ ಬಟ್ ನಿಮಗೆ ಬರ್ಕೊಂಡು ಹೇಳ್ತೀವಿ ಕ್ಯಾಟ್ ಏನಿದೆ, ಈ ಕ್ಯಾಟ್ ಗೆ 24 ಹೇಗ್ ಬಂತು ಅಂತ ಫಸ್ಟ್ ನೋಡೋಣ. ಅದಾದ್ಮೇಲೆ ನಿಮ್ಗೆ ಏನಾಗುತ್ತೆ, ಡೈರೆಕ್ಟ್ ಆಗಿ ಡಿಒಸಿ ಡಾಗ್ ಗೆ ಸಿಗ್ಬಿಡುತ್ತೆ. ನೀವೇನ್ ಮಾಡಿ, ನಿಮಗೆ ಎಕ್ಸಾಮ್ ಅಲ್ಲಿ ನಿಮಗೆ ರಾ ಸಿಟ್ ನ ಕೊಡ್ತಾರೆ, ಓದಿಟ್ಕೆ ಏನ್ ಮಾಡ್ತಾರೆ 1 or 2 ಕ್ವಶನ್ಸ್ ನಿಮಗೆ ಈ ಕ್ವಶನ್ಸ್ ಆನ್ಸರ್ ನಿಮಗೆ ಕೇಳೋದ್ರಿಂದ ನೀಟಾಗಿ ಏನ್ ಮಾಡಿ ಆಲ್ಫಾಬೆಟಿಕ್ ಹಾಕಿ ಅದಕ್ಕೆ ನಂಬರ್ ಕೊಡು, ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಕೊಟ್ಬಿಡಿ. ಫಸ್ಟ್ 1 2 3 ಎ ಗೆ 1, ಬಿ ಗೆ 2, ಸಿ ಗೆ 3, ಈ ತರ 26 ವರೆಗೂ ಕೊಡಿ. ಆ ತರ ಜೆಡ್ ಗೆ 1, ವೈ ಗೆ 2, ಎಕ್ಸ್ ಗೆ 3, ಈ ತರ ರಿವರ್ಸ್ ಆರ್ಡರ್ ಕೂಡ ಕೊಟ್ಟಿಟ್ಕೊಂಡಿರಿ. ಇದ್ರ ಬೇಸ್ ಮೇಲೆ ಕೂಡ ಕ್ವಶನ್ಸ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಯಾವ್ದ್ರಲ್ಲಿ ನಿಮಗೆ ಕೋಡಿಂಗ್ ಅಲ್ಲಿ ಆತರ ಸಿ ಇದೆ, ಸಿ ಗೆ ಏನಿಲ್ಲಿ 3 ಪ್ಲಸ್ ಎ ಗೇನು 1 ಪ್ಲಸ್ ಟಿ ಗೆ ಎಷ್ಟು ಬರ್ತಾ ಹೋಗುತ್ತೆ ನೋಡಿ, ಟಿ ಗೆ 20. ಸೊ ಓವರ್ ಆಲ್ ಏನಾಗುತ್ತೆ ನಿಮಗೆ 24. ಇಲ್ಲ ಕ್ಯಾಟ್ ಗೆ ಏನು 24. ಅದೇ ತರ ಡಾಗ್ ಗೆ ಏನು ಅಂತ ಕೊಟ್ಟಿರೋದಿಲ್ಲ. ಸೊ ಡಾಗ್ ನೋಡ್ತಾ ಹೋಗೋಣ, ಡಿ ಗೆ ಎಷ್ಟು 4, ಅದೇ ತರ ಓ ಗೆ ಬಂದು 15, ಸೊ ಅದೇ ತರ ಜಿ ಗೆ ಎಷ್ಟು 7. ಸೊ ಓವರ್ ಆಲ್ ಆಗಿ ಇದನ್ನ ಆಡ್ ಮಾಡಿ. ಸೊ ಆಡ್ ಮಾಡಿದ್ರೆ 15 ಪ್ಲಸ್ 7 ಎಷ್ಟಾಗುತ್ತೆ 22, 22 ಪ್ಲಸ್ 4 ಎಷ್ಟಾಗುತ್ತೆ 26 ಆಗುತ್ತೆ. ಆನ್ಸರ್ ಇದರಲ್ಲಿ 26 ಎ ಅನ್ನೋದು ಕರೆಕ್ಟ್ ಆಗುತ್ತೆ. ಡಾಗ್ ಗೆ ಕೋಡ್ ಏನು 26. ಸೊ ಕ್ಲಿಯರ್. ಸೊ ಇಷ್ಟು ಈಸಿ ಆಗಿರುತ್ತೆ. ಒಂದ್ ಕಡೆಗೆ ಅದಕ್ಕೆ ಏನ್ ಮಾಡ್ಬೇಕು, ಎಕ್ಸಾಮ್ ಅಲ್ಲಿ ಹೋದಾಗ ರಫ್ ಸೀಟ್ ಕೊಟ್ಟಿರ್ತಾರೆ ನಿಮ್ಗೆ, ಎಕ್ಸಾಮ್ ಅಟೆಂಡ್ ಮಾಡಕ್ ಮುಂದೆ ಅಟೆಂಡ್ ಮಾಡ್ಬೇಕಾದ್ರೆ ನೀವು ಬರ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಡೈರೆಕ್ಟ್ ಆಗಿ ಬರ್ದಿಟ್ಕೊಬಿಟ್ರೆ ಈ ಕ್ವಶನ್ಸ್ ನಿಮಗೆ ಈಸಿ ಆಗುತ್ತೆ. ಸೊ ಕ್ಲಿಯರ್. ಆ ನಂಬರ್ ಕೂಡ ನೀವು ನಂಬರ್ ಅನ್ನ ಮೆಮೊರಿ ಮಾಡಿ ಇಟ್ಕೊಂಡ್ರು ಕೂಡ ಪರವಾಗಿಲ್ಲ. ಅದೇ ತರ ಇನ್ನೊಂದು ಕ್ವಶನ್ಸ್ ನೋಡ್ತಾ ಹೋಗೋಣ ನೋಡಿ. ಇಲ್ಲಿ ಆರ್ ಎ ಐ ಎನ್, ರೈನ್ ಗೆ ಏನ್ ಮಾಡಿದ್ದಾರೆ ಇವರು, ಆರ್ ಗೆ RIN, ರೈನ್ ಏನ್ ಮಾಡಿದ್ರೆ 42 ಕೊಟ್ಟಿದ್ದಾರೆ. ಸೊ ಸೇಮ್ ಇಲ್ಲೆಲ್ಲ ಕೂಡ ಏನು ಅಲ್ಲಿ ಆಡ್ ಮಾಡಿದ್ರೆ 42 ಬರುತ್ತೆ. ಎ ನಂಬರ್, ಆರ್ ನಂಬರ್ ಏನಿದೆ, ಎ ನಂಬರ್ ಏನಿದೆ ಇವೆಲ್ಲವನ್ನ ಕೂಡಿದ್ರೆ ಏನ್ ಮಾಡುತ್ತೆ ನಿಮಗೆ ಇದು ಬರುತ್ತೆ. ಫಾರ್ ಎಕ್ಸಾಂಪಲ್ ಆರ್ ಗೆ ಎಷ್ಟು ನಂಬರ್ ಅನ್ನ ಕೊಟ್ಟಿದೀವಿ ನೋಡಿ. ಸೊ ವೆರಿ ಇಂಪಾರ್ಟೆಂಟ್, 18 ಬರುತ್ತೆ. ಆರ್ 18, ಎ ಗೆ 1 ಪ್ಲಸ್ ಐ ಗೆ, ಸೊ ಐ ಗೆ ಯಾವ್ದು ಬರ್ತಿರೋದು, ಐ ಗೆ 9, ಐ ಗೆ 9, 9 ಗೆ ನಂಬರ್ ಎಷ್ಟು ಬರುತ್ತೆ 14. ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಎಷ್ಟಾಗುತ್ತೆ 42 ಆಗುತ್ತೆ. ಅದೇ ತರ ಕ್ಲೌಡ್ ಗೆ ಏನು ಅಂತ, COLUD ಗೆ ಏನು ಅಂತ ಕೇಳಿದ್ದಾನೆ. ಸೊ ಸಿ ಅಂದ್ರೆ ಏನು 3 ಬರ್ತಾ ಹೋಗುತ್ತೆ. ಸಿ ಗೆ 3 ಪ್ಲಸ್ ಎಲ್ ಗೆ ಯಾವ್ದಿದೆ ಅದೇ ತರ ನೋಡಿ, ಎಲ್ ಯಾವ್ದು ಬರುತ್ತೆ 12, ಎಲ್ ಗೆ 12, ಓ ಗೆ ಎಷ್ಟು ನಂಬರ್ ಬರುತ್ತೆ 15, ಓ ಗೆ 15, ಯು ಗೆ ಎಷ್ಟು ಬರುತ್ತೆ 21. ಅದೇ ತರ ಡಿ ಗೆ ಎಷ್ಟು ಬರುತ್ತೆ 4, ಡಿ ಗೆ ಎಷ್ಟು 4. ಸೊ ಡೈರೆಕ್ಟ್ ಆಗಿ ಇದನ್ನ ಆಡ್ ಮಾಡ್ತಾ ಬನ್ನಿ. 4 ಪ್ಲಸ್ 21 25, 25 ಪ್ಲಸ್ 15 30, 40, 40 ಪ್ಲಸ್ 2 40 ಪ್ಲಸ್ 12 52, 52 ಪ್ಲಸ್ 3 55. ಆನ್ಸರ್ ಏನಾಗುತ್ತೆ 55 ಕರೆಕ್ಟ್ ಆಗಿರುವಂತಹ ಆನ್ಸರ್ ಇದರಲ್ಲಿ. ಸೊ ಇದು ಡೈರೆಕ್ಟ್ ಆಗಿ ಆನ್ಸರ್ ಮಾಡುವಂತದ್ದು. ಸೊ ಈ ತರ ನಿಮ್ ಮೊದಲೇ ಮಾಡ್ಕೊಂಡ್ ಬಿಟ್ರೆ ಈಸಿ ಆಗುತ್ತೆ ನಿಮಗೆ. ಸೊ ಈಸಿ ಆಗಿ ಕ್ಯಾಲ್ಕುಲೇಟ್ ಮಾಡಬಹುದು ನಂಬರ್ಸ್ ಗಳನ್ನ, ಅಥವಾ ನಿಮ್ಗೆ ಹೇಗೆ 1 ಬಿ ಗೆ 2 ಅಂತ ನಂಬರ್ಸ್ ಗಳು ಗಟ್ಟಿ ಹೊಡ್ಕೊಂಡ್ರು ಪರವಾಗಿಲ್ಲ, ಹುರು ಹೊಡ್ಕೊಂಡ್ರು ಪರವಾಗಿಲ್ಲ. ಈ ನಂಬರ್ಸ್ ಗಳ ಟಿ ಗೆ 20 ಅನ್ನೋದು ನೆನಪಾಗಬೇಕು, ಯು ಗೆ 21 ಅನ್ನೋದು ನೆನಪಾಗಬೇಕು, ಝೆಡ್ ಗೆ 26 ಅನ್ನೋದು ಬರಬೇಕು. ಸೊ ಈ ತರ ನೀವು ಆಲ್ರೆಡಿ ನೆನಪನ್ನ ಮೆಮೊರಿ ಮಾಡ್ಕೊಂಡಿದ್ರೆ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಸೊ ಕ್ಲಿಯರ್. ಇದೇ ತರ ನೆಕ್ಸ್ಟ್ ಕ್ವಶನ್ಸ್ ಅಂತ ಕೊಡ್ತೀರಿ ಪ್ರಾಕ್ಟೀಸ್ಗೆ, ಅದು ನೋಡಿ SUN ಸನ್ ಗೆ 54 ಅಂತ ಗುರ್ತು ಮಾಡೋದು. ಆ ತರ ಸ್ಟಾರ್ ಗೆ ಏನು, ಎಷ್ಟು ಸಂಕೇತ ಅಂತ. ಸೊ ಇದನ್ನ ವರ್ಕೌಟ್ ಮಾಡಿ ಕಮೆಂಟ್ ಅಲ್ಲಿ ಇದನ್ನ ತಿಳಿಸಿ ಸ್ನೇಹಿತರೆ. ಸೊ ಇಷ್ಟು ಕ್ವಶನ್ಸ್ ಗಳು ಸಾಲ್ವ್ ಮಾಡಬೇಕು ಅಂತಂದ್ರೆ, ಅಷ್ಟು ಲೈವ್ ಕ್ಲಾಸ್ ಕೊಡಬೇಕು ಅಂದ್ರೂ ಕೂಡ ಇನ್ಸ್ಟಿಟ್ಯೂಟ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಕಮೆಂಟ್ಸ್ ಅಲ್ಲಿ ಏನ್ ಹೇಳ್ತಿರೋದನ್ನ ಫಾಲೋ ಮಾಡ್ಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಸ್ನೇಹಿತರು ಕೂಡ ಶೇರ್ ಮಾಡಿ ಕ್ಲಾಸಸ್ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ. ಮತ್ತೆ ಇಲ್ಲಿ ನೋಡಿ, ಇಲ್ಲೊಂದು ಕೊಟ್ಟಿದ್ದಾರೆ ಒಂದು ನಿರ್ದಿಷ್ಟ ಸಂಕೇತದಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಮಾಡಿದ್ದಾರೆ, ಒಂದು ಸಂಕೇತ ಕೊಟ್ಟಿದ್ದಾನೆ BSGN. ಸ್ವಲ್ಪ ಟಫ್ ಆಗುತ್ತೆ ಇದು ನಿಮ್ಗೆ ಸ್ವಲ್ಪ ಟಫ್ ಆಗುತ್ತೆ. ಅದು ಹೇಗೆ? ಫಾರ್ ಎಕ್ಸಾಂಪಲ್ BSGN ನೋಡಿ, ಬಿ ಗೆ 2 ಬರ್ಬೇಕಿತ್ತು, ಬಟ್ ಅಲ್ಲಿ ಏನಾಗಿದೆ 5 ಕೊಟ್ಟಿದ್ದಾನೆ. ಸೊ ಎಸ್ ಗೆ ನಮ್ಗೆ ಏನಾಗ್ತಿತ್ತು 19 ಬರ್ಬೇಕಿತ್ತು, 22 ಕೊಟ್ಟಿದ್ದಾನೆ. ಇಲ್ಲಿ ಅಬ್ಸರ್ವ್ ಮಾಡಿ, ಬಿ ಗೆ 5 ಕೊಟ್ಟಿದ್ದಾನೆ, ಅದೇ ತರ ಎಸ್ ಗೆ 22 ಕೊಟ್ಟಿದ್ದಾನೆ, ಅದ್ರ ಜಿ ಗೆ 10 ಕೊಟ್ಟಿದ್ದಾನೆ, 17 ಎನ್ ಗೆ ಕೊಟ್ಟಿದ್ದಾನೆ. ಸೊ ಆಕ್ಚುಲಿ ಎನ್ ಗೆ 17 ಬರಲ್ಲ, ಎಷ್ಟು ಎನ್ ಗೆ 14 ಬರ್ತಾ ಇತ್ತು. ಇಲ್ಲಿ 3 ನ ಆಡ್ ಮಾಡ್ಕೊಂಡಿದ್ದಾರೆ. ಅದೇ ತರ ನೋಡಿ, ಬಿ ಗೆ 2 ಬರ್ಬೇಕಿತ್ತು, ಅದ್ರಲ್ಲಿ 5 ಇದೆ, ಇಲ್ಲಿ ಏನ್ ಮಾಡಿ 3. ಆದ್ರೆ ನಾರ್ಮಲ್ ಆಗಿ ಏನ್ ಮಾಡಿದ್ದಾರೆ 3 ನ ಆಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರತಿ ಪದಗಳಿಗೆ ಏನಿದೆ
ಅದನ್ನ ಪ್ಲಸ್ ಆಡ್ ಮಾಡಿದ್ರೆ ನಂಬರ್ ಇಲ್ಲಿ ಸಿಗುತ್ತೆ. ಸೊ ಕ್ಲಿಯರ್. ಫಾರ್ ಎಕ್ಸಾಂಪಲ್ ಬಿ ಇಲ್ಲಿ 2 ಇತ್ತು, ಪ್ಲಸ್ 3 ಆಡ್ ಮಾಡಿದ್ರೆ ಕೋಡ್ ಏನಾಯ್ತು 5 ಆಯ್ತು. ಕ್ಲಿಯರ್. ಅದೇ ತರ ನಮಗೇನು ಎಸ್ ಇದೆ, ಎಸ್ ಗೆ ನಿಮಗೆ ಬರ್ತಿರೋದು 19 ಗೆ 3 ಆಡ್ ಮಾಡಿದ್ರು ಎಷ್ಟಾಯ್ತು 22. ಸೊ ಹಾಗಾಗಿ ಇಲ್ಲಿ 3 ಅನ್ನ ಆಡ್ ಮಾಡಿ ಆ ನಂಬರ್ ಅನ್ನ ಕೋಡ್ ಅನ್ನ ಮಾಡ್ತಿದ್ದಾರೆ. ಇದರ ತರ ರಿಜಿಸ್ಟರ್ ಮಾಡ್ಕೊಳ್ಳಿ. ನೀವೇನ್ ಮಾಡಿವ ಡೈರೆಕ್ಟ್ ಆಗಿ ಆನ್ಸರ್ ಹೋಗೋದು ಹೇಗೆ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಷ್ಟು ಕೊಟ್ಟಿರೋದು ಯಾವುದು, ಇದೇ ತರ ಇನ್ನೊಂದು ಕೊಟ್ಟಿದ್ದಾರೆ TAUE. ಸೊ TAUE ನ ಎಂತ ಕೋಡ್ ಮಾಡಿದ್ದಾರೆ 23 4 24 8 ಅಂತ ಕೋಡ್ ಮಾಡಿದ್ದಾರೆ. ಸೊ ಟಿ ಗೆ ಎಷ್ಟಿದೆ 20 ಇದೆ, 23 ಅಂದ್ರೆ ಇಲ್ಲೂ ಕೂಡ ಸೆಕೆಂಡ್ ರಲ್ಲೂ ಕೂಡ ಇವ್ರು ಏನ್ ಮಾಡಿದ್ದಾರೆ 3 ನ ಆಡ್ ಮಾಡಿದ್ದಾನೆ. ಹಾಗಾಗಿ ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ಫೈನಲ್ ಆಗಿ PJDQ ಇದ್ರದ್ದು ಸಂಕೇತ ಏನು ಅಂತ ಕ್ವಶನ್ಸ್ ಕೇಳಿರೋದು. ಇವಾಗ ಇದ್ರದ್ದು ಆನ್ಸರ್ ಏನಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಪಿ ಗೆ ಎಷ್ಟು ಬರ್ತಾ ಇದೆ 16, ಪಿ ಎಷ್ಟಿದೆ 16 ಪ್ಲಸ್ 3 ಅಂದ್ರೆ ಪಿ ಗೆ 19. ಇಲ್ಲಿ ಆಪ್ಷನ್ಸ್ ಅಲ್ಲಿ ಯಾವ್ದು 19 ಬರುತ್ತೋ ಅದೇ ಆನ್ಸರ್ ಆಗಿರುತ್ತೆ. ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು ಆಪ್ಷನ್ 2 ಗೆ ಡೈರೆಕ್ಟ್ ಆಗಿ ಹೋಗ್ಬೋದು. ಪ್ಲಸ್ ಒಂದ್ಸಲ ಚೆಕ್ ಮಾಡ್ಕೋಣ ಜೆ. ಸೊ ಜೆ ಎಷ್ಟು ಬರ್ತಾ ಇದೆ 10 ಪ್ಲಸ್ 3 13. ನೆಕ್ಸ್ಟ್ ಏನ್ ಬರ್ತು 13. ಅದೇ ತರ ಡಿ ಇದೆ, ಡಿ ಗೆ ಎಷ್ಟು 4 ಪ್ಲಸ್ 3 7 ಹೌದಲ್ಲ ಕರೆಕ್ಟ್. ಕ್ಯೂ ಇದೆ, ಕ್ಯೂ ಗೆ ಎಷ್ಟು 17 ಪ್ಲಸ್ 3 20. ಹಾಗಾಗಿ ಆನ್ಸರ್ ಏನಾಯ್ತು ನಿಮಗೆ 19 13 7 20 ಅನ್ನೋದು PJDQ ನ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿಯಲ್ಲಿ ಡೈರೆಕ್ಟ್ ನೆಕ್ಸ್ಟ್ ಲೆವೆಲ್ ಕ್ವಶನ್ಸ್ ಗಳು ಕೂಡ ಕೇಳ್ತಾರೆ. ಹಾಗಾಗಿ ನಿಮ್ಗೆ ಇದು ಟೇಬಲ್ ಗೊತ್ತಿತ್ತು ಅಂತ ಹೇಳಿದ್ರೆ, ಇದೊಂದು ಗೊತ್ತಿತ್ತು ಅಂತ ಹೇಳಿದ್ರೆ ಬಹುತೇಕ ಸುಮಾರು ಕ್ವಶನ್ಸ್ ಆನ್ಸರ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಕ್ಲಿಯರ್. ಇಷ್ಟು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅಷ್ಟು ಕ್ವಶನ್ಸ್ ಗಳು ಡಿಸ್ಕಸ್ ಮಾಡಿದೆ. ಇದೇ ತರ ಕ್ವಶನ್ಸ್ ಗಳು ಬೇಕಿದ್ರೆ ಈಸಿ ಯೂಟ್ಯೂಬ್ ನ ಫಾಲೋ ಅಪ್ ಮಾಡಿ, ಮತ್ತೆ ನಿಮ್ ಸ್ನೇಹಿತರು ಕೂಡ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನಿಮಗೆ ಗೊತ್ತಿರುವಂತಹ ಆನ್ಸರ್ ಗಳನ್ನ ಯೂಟ್ಯೂಬ್ ಕೆಳಗಡೆ ಕೊಟ್ಟಿರುವಂತಹ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನೀವು ಭೇಟಿ ಮಾಡ್ತೀರಿ. ನಮಸ್ಕಾರ.